ನಮಸ್ಕಾರ, ನಾನು ಬಸವರಾಜ್. ನೀಟ್ ಪೇಪರ್ ಲೀಕ್ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಿರುವಂತಹ ಬಹುದೊಡ್ಡ ಪ್ರತಿಭಟನೆ ಈ ಸರ್ಕಾರಗಳಿಗೆ, ಅದು BJP ಇರಲಿ ಯಾವುದೇ ಪಕ್ಷ ಇರಲಿ, ಬಿಡದಿಯ ಪ್ರಕರಣವನ್ನು ಇಲ್ಲಿ ಕನ್ಸಿಡರ್ ಮಾಡೋಣ. ಯಾಕೆ ಅಂದರೆ ಇಲ್ಲಿ ಆಕ್ರೋಶಿತರಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿರುವಂಥವರು ಯಾವುದೋ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಿರುವಂಥವರಲ್ಲ. ಬಹುಪಾಲು ಜೆನ್ಜಿ ಏನಿದೆ, ಈ ಜೆನ್ಜಿಯ ಆಕ್ರೋಶಿತ ಮಾತು, ಹೊಸ ರೂಪದ ಪ್ರತಿಭಟನೆ, ಭವಿಷ್ಯದಲ್ಲಿ ಯಾರೋ ನಾವು ರಾಜಕೀಯ ಲಾಭಕ್ಕೋಸ್ಕರ ಇವನ್ನೆಲ್ಲವನ್ನು ಬಳಸ್ಕೊಳ್ಬಹುದು ಅನ್ನುವಂತಹ ಕೆಟ್ಟ ಕುತೂಹಲ ನಿರೀಕ್ಷೆ ಯಾರಿಗಾದರೂ ಇದ್ದರೆ ಅದು ಸಾಧ್ಯವೇ ಇಲ್ಲ. ಯಾಕಂದರೆ ನೀಟ್ ಪೇಪರ್ ಲೀಕ್ ಪ್ರತಿಭಟನೆ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದ ಮೂಲವನ್ನು ನೋಡಿದಾಗ ತಪ್ಪಾಗಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ಅಚಾತುರ್ಯಕ್ಕೆ ರೈಲು ಅಪಘಾತ ಆದರೆ ಅವತ್ತು ಆ ಖಾತೆಯನ್ನು ಹೊಂದಿದ್ದಂತಹ ಅತ್ಯುನ್ನತ ವ್ಯಕ್ತಿ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದರೆ, ಇಲ್ಲಿ ಈ ಪ್ರಕರಣದಲ್ಲೂ ಕೂಡ ಯಾರೇ ಇರಬಹುದು, ರಾಜೀನಾಮೆ ಕೊಟ್ಟರೆ ತಪ್ಪೇನಿದೆ? ಪ್ರತಿಭಟನಾಕಾರರ ಮತ್ತು ಜೆನ್ಜಿಯ ಆಕ್ರೋಶಿತ ಮಾತುಗಳ ಹಿಂದಿನ ಒಂದೇ ಒಂದು ಮೂಲ ಬೇಡಿಕೆ, ಅದು ರಾಜೀನಾಮೆ. ಆ ರಾಜೀನಾಮೆ ಕೊಟ್ಟ ನಂತರದಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ನಡೆದ ಮೇಲೂ ಕೂಡ ಇಲ್ಲ ಅವರು ತಪ್ಪಿಲ್ಲ ಅಂದರೆ ಮತ್ತೆ ಅವರನ್ನು ಸಂಪುಟಕ್ಕೆ ತಗೋಬಹುದಿತ್ತು. ಆದರೆ ಘನವೆತ್ತ ಕೇಂದ್ರ ಸರ್ಕಾರ, ಆ ಸರ್ಕಾರದ ನೇತೃತ್ವ ವಹಿಸಿರುವಂತಹ ಪ್ರಧಾನಿಗಳು ಈ ಪ್ರಕರಣವನ್ನು ನೋಡ್ತಿರೋ ರೀತಿ ನೋಡಿ. ಅಲ್ಲಿ ಬಂದಿರುವಂಥವರು ವಿದ್ಯಾರ್ಥಿಗಳು, ಅವರು ಯಾರೂ ಕೂಡ ಭಯೋತ್ಪಾದಕರಲ್ಲ, ಆದರೆ ಅವರ ಮೇಲೆ ನಡೆದಂತಹ ದಾಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನಿಸುವ ಮತ್ತು ತಪ್ಪನ್ನು ತಿದ್ದಿಕೊಳ್ಳುವಂತೆ ಆಕ್ರೋಶದಿಂದ ಒಂದು ಸಂದೇಶವನ್ನು ರವಾನಿಸುವ ಏನು ಸ್ವಾತಂತ್ರ್ಯ ಇದೆ, ಆ ಸ್ವಾತಂತ್ರ್ಯ ಹರಣವನ್ನು ಮಾಡುವಂತಹ ಕೆಲಸ ನಡೀತಿದೆ. ಈ ಜೆನ್ಜಿ ಆಕ್ರೋಶದ ಯಾಕಂದರೆ ಇಲ್ಲಿ ಕಾಕ್ರೋಚ್ ಪಾರ್ಟಿ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ದಾರೆ. ಕಾಕ್ರೋಚ್ ಪಾರ್ಟಿ ಮಾತಾಡ್ತಿರೋದೇನು? ಒಂದು ವೇಳೆ ಆ ಕಾಕ್ರೋಚ್ ಪಾರ್ಟಿ ಸಮಾಜಘಾತುಕ ಕೆಲಸವನ್ನು ಅಥವಾ ದೇಶದ್ರೋಹದ ಕೆಲಸವನ್ನು ಮಾಡ್ತಿದೆ ಅನ್ನೋದಾದರೆ ಕಾನೂನು ಏನಕ್ಕಿದೆ? ಕಾನೂನಿನ ರೀತಿಯಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬಹುದು. ಯಾರಿರೋದು ಆಯಿತು, ಕೇಂದ್ರದಲ್ಲಿರುವಂಥವ್ರು ಯಾವ ಕೆಲಸವನ್ನು ಮಾಡಬಹುದಲ್ವಾ? ಆದರೆ ಕಾಕ್ರೋಚ್ ಪಾರ್ಟಿಯನ್ನು ಏನೋ ದೇಶದ್ರೋಹಿಗಳು ಅಂತ ಬಿಂಬಿಸುವ ಬರಿ ಮಾತಿನ ಒಂದು ಕೆಲಸ ಆಗೋದ್ರ ಬದಲಾಗಿ ಅವರಲ್ಲಿ ನಿಜಕ್ಕೂ ತಪ್ಪು ಮಾಡಿರೋರಿದ್ದರೆ ಅವರನ್ನು ಒದ್ದೊಳಗಾಕಬಹುದು. ಬಂದು ನಿಂತು ಪ್ರೊಟೆಸ್ಟ್ ಮಾಡ್ತಿರುವಂಥವ್ರು ಎಲ್ಲರೂ ಕೂಡ ಅವರೇನಾ? ಅದೇ ಪಕ್ಷಕ್ಕೆ ಸೇರಿದವರೇನಾ? ಒಂದು ವೇಳೆ ಸೇರಿದವರೇ ಆಗಿದ್ದರೆ ಅವರ ತಪ್ಪು ಏನು? ನ್ಯಾಯಯುತವಾಗಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ಮಾಡ್ತಿರೋದು ಯಾಕೆ? ಸಾಲು ಸಾಲು ಪ್ರಕರಣಗಳು. ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ಜೆನ್ಜಿ ಒಂದೇ ಸಂದೇಶ ರವಾನಿಸ್ತಿದೆ. ಭವಿಷ್ಯದಲ್ಲಿ ಧರ್ಮದ ಹೆಸರೇಳಿ ದಿಕ್ಕು ತಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಜಾತಿಯ ಹೆಸರೇಳಿ ರೊಚ್ಚಿಗೊಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಈ ಹಳೆಯ ಕತೆಗಳನ್ನು ಕೇಳಿ ಆ ಕತೆಗಳಿಗೆ ಆ ರಾಗಕ್ಕೆ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ಪ್ರಯತ್ನವನ್ನು ಯಾರೂ ಕೂಡ ಮಾಡೋದಿಲ್ಲ. ಇದರ ಜೊತೆಯಲ್ಲಿ ಈಗೇನು ಜೆನ್ಜಿಯ ಹೋರಾಟ ನಡೀತಿದೆ, ನೀಟ್ ಲೀಕ್ ಪೇಪರ್ ಪ್ರಕರಣದ ಸಂಬಂಧ, ಆ ವಿಚಾರ ನೋಡಿದಾಗ ಕೇಂದ್ರ ಸರ್ಕಾರದಲ್ಲಿ ಕೂತವರಿಗೆ ಒಂದು ಎಚ್ಚರಿಕೆಯ ಸಂದೇಶ. ಮುಂದಿನ ದಿನಮಾನಗಳಲ್ಲಿ ಎಲ್ಲವೂ ಸರಳವಾಗಿ ಸುಸೂತ್ರವಾಗಿ ನಡೆದೋಗ್ಬಿಡುತ್ತೆ. ನೋಡಿ, ಪಶ್ಚಿಮ ಬಂಗಾಳದ ರಿಸಲ್ಟ್ನ ಬಗ್ಗೆ ಸಾಕಷ್ಟು ಜನ ಚಕಾರ ಎತ್ತಿದ್ರು. ಇ ವಿ ಎಮ್ಗಳಿದ್ದಂತಹ ಆ ಜಾಗಕ್ಕೆ ಬೆಂಕಿ ಬೀಳುತ್ತೆ, ಉಳಿದ ಫ್ಲೋರ್ಗಳಲ್ಲಿ ಬೆಂಕಿನೇ ಬೀಳೋದಿಲ್ಲ. ಯಾಕೆ? ಇಂತಹ ಅನುಮಾನಗಳೇನಿದ್ದಾವೆ, ಈ ಅನುಮಾನಗಳನ್ನು ಬಗೆಹರಿಸುವಂತಹ ಪ್ರಯತ್ನ SIR ಪ್ರಕ್ರಿಯೆಯಲ್ಲೂ ಕೂಡ ಯಾಕೆ ಪದೇ ಪದೇ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾರೆ, ಚಕಾರ ಎತ್ತುತ್ತಾರೆ? ಅವರದ್ದು ಅನುಮಾನ ಅಥವಾ ಗೊಂದಲ ಅಥವಾ ಪ್ರಶ್ನೆ ಆಗಿರುತ್ತೆ. ಆ ಗೊಂದಲ ಬಗೆಹರಿಸಬೇಕಾಗಿರೋದು ಯಾರು? ಸರ್ಕಾರ ಅಥವಾ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು. ಆ ಕೆಲಸವನ್ನು ಮಾಡೋ ಬದಲಿಗೆ ಅವರು ಪ್ರಶ್ನೆಯನ್ನೇ ಮಾಡದ ರೀತಿಯಲ್ಲಿ ಅವರನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ಮಾಡಿದ್ರೆ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೀವೋ ಇಲ್ವೋ ಅನ್ನೋ ಅನುಮಾನ ಜನರಲ್ಲೇ ಮೂಡುತ್ತೆ. ನೋಡಿ, ಇಷ್ಟು ದಿನಗಳೇ ಉರುಳಿದ್ರು, ಸಾಕಷ್ಟು ಜನ ಪ್ರತಿಭಟನೆ ಮಾಡಿದ್ರು, ಏನೆಲ್ಲ ಆಯಿತು. ಒಂದು ಮಾತನಾಡಬೇಕಾಗಿರೋರು ಸೈಲೆಂಟಲ್ಲೇ ಇದ್ದರು. ಸೈಲೆಂಟಾಗಿಯೇ ಬೇರೆಯವರನ್ನು ಕಳಿಸಿ ಮಾತಾಡಿಸೋ ಬದಲಿಗೆ ಮೋದಿಯವರೇನೆ ಆ ಸಂಬಂಧಪಟ್ಟ ಹೋರಾಟಗಾರರು ಯಾರಿದ್ದಾರೆ ಅವರ ವಕ್ತಾರರನ್ನು ಯಾರಾದರೂ ಕರೆಸಿ ಕೂರಿಸಿ ನಿಮ್ಮ ಸಮಸ್ಯೆ ಏನು, ನಾವು ಬಗೆಹರಿಸುವ ರೀತಿ ಹೇಗೆ, ಒಂದು ನೆಗೋಷಿಯೇಷನ್ ಮೂಲಕ ಅದನ್ನು ಬಗೆಹರಿಸ್ಕೋಬಹುದಿತ್ತು. ಮತ್ತು ಪ್ರತಿಭಟನೆಗಳು ಹೀಗೆ ಆಗತ್ತೆ, ನಾಳೆ ಈ ಪ್ರತಿಭಟನೆಗಳಿಂದ ಎಲ್ಲ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ಅವ್ಯಾವನ್ನೂ ಕೂಡ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ನಿರೀಕ್ಷೆ ಇದ್ದರೂ ಕೂಡ ಅದು ಚುನಾವಣೆಯ ರಿಸಲ್ಟ್ನಲ್ಲಿ ಕಾಣೋದಿಲ್ಲ. ರೈತರು, ಪಂಜಾಬ್ನ ರೈತರು ಇದೇ ದೆಹಲಿಯಲ್ಲಿ ತಿಂಗಳಗಟ್ಟಲೆ ಪ್ರತಿಭಟನೆ ಮಾಡಿದ್ರು, ಪ್ರಯೋಜನ ಏನಾಯಿತು? ಅಷ್ಟೇ ಅಲ್ಲ, ಈ ಹಿಂದೆ ಜಂತರ್ ಮಂತರ್ನಲ್ಲಿ, ಯಾಕಂದರೆ ನೋಡಿ 2014ಕ್ಕೂ ಮುಂಚೆ ಯಾರೆಲ್ಲ ಮೋದಿಯವರನ್ನು ಬಯಸಿದ್ರು ಅಥವಾ ಹೊಸದೊಂದು ಪಕ್ಷವನ್ನು ಬಯಸಿದ್ರು ಕೇಂದ್ರದಲ್ಲಿ, ಅದು ಪೂರ್ಣ ಬಹುಮತದ ಸರ್ಕಾರವನ್ನು ಕೊಡಲಿಕ್ಕೆ, ಅದೇ ಜನ, ಅದೇ ಜೆನ್ಜಿ ಇವತ್ತು ಬದಲಾವಣೆಯನ್ನು ಬಯಸ್ತಿದ್ದಾರೆ ಅನ್ನೋದಾದರೆ ಜೆನ್ಜಿಯ ಮೂಲ ಉದ್ದೇಶ ಏನಿದೆ? ಆ ಯುವ ಪಡೆ ಇವತ್ತು ಇಷ್ಟು ಆಕ್ರೋಶಿತರಾಗಿ ನಮ್ಮನ್ನು ಕೊಂದರೂ ಪರವಾಗಿಲ್ಲ, ನಮಗೆ ನ್ಯಾಯ ಬೇಕು ಅಂತ ಜಂತರ್ ಮಂತರ್ನ ಬೀದಿಗಳಲ್ಲೇ ಓಡಾಡ್ತಿದ್ದಾರೆ. ಅವರ ಒಕ್ಕೊರಲಿನ ಬೇಡಿಕೆ ಒಂದೇ ಆಗಿದೆ. ಇವತ್ತು ಸ್ವಚ್ಛಂದ ವ್ಯವಸ್ಥೆಯ ನ್ಯಾಯಯುತ ಒಂದು ಸೇವೆ ಅವರಿಗೆ ಬೇಕಿದೆ. ನಿಮ್ಮ ಧರ್ಮದ ರಾಜಕಾರಣ, ಜಾತಿಯ ರಾಜಕಾರಣ, ಹತ್ತಿಕ್ಕುವ ವ್ಯವಸ್ಥಿತ ಒಂದು ಷಡ್ಯಂತ್ರಗಳು, ತಲೆಗೆ ತುಂಬುವಂತಹ ಅಫೀಮು, ಇದ್ಯಾವುದೂ ಕೂಡ ಅವರಿಗೆ ಬೇಕಿಲ್ಲ. ಜೆನ್ಜಿ ಯಾವತ್ತೂ ಕೂಡ ಧರ್ಮ ಮತ್ತು ಜಾತಿಯಿಂದ ಹೋಗೋದಿಲ್ಲ. ಖಂಡಿತ ಅವರು ಕೂಡ ದೇಶ ಫಸ್ಟ್ ಅಂತಲೇ ಹೇಳ್ತಾರೆ. ಒಂದು ವೇಳೆ ಈ ಸರ್ಕಾರವನ್ನು, ಮತ್ತೊಂದು ಪಕ್ಷವನ್ನು, ಯಾವುದನ್ನು ಇದು ಪಾಸಿಟಿವ್ ಇದು ನೆಗೆಟಿವ್ ಅಂದರೆ ಇವನು ಲೆಫ್ಟು ಅಥವಾ ಇವನು ದೇಶದ್ರೋಹಿ ಅಥವಾ ಇವನು ಮತ್ತೊಂದು ಮಗದೊಂದು ಹಣೆಪಟ್ಟಿ ಕೂಡ ಕಟ್ಟುವಂಥದ್ದು ವ್ಯವಸ್ಥೆಯೊಳಗಿನ ಜನರೇನೇ. ಆದರೆ ವ್ಯವಸ್ಥೆಯ ಒಳಗಡೆ ಇದ್ದು ವ್ಯವಸ್ಥೆಯಲ್ಲಿನ ಇಂತಹ ಸಮಸ್ಯೆಗಳ ವಿರುದ್ಧ ಮಾತಾಡದೆ ಹೋದರೆ ಯಾವ ಪುರುಷಾರ್ಥಕ್ಕೆ ನಾನು ಭಾರತೀಯ ಅಂತ ಯಾರಾದರೂ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ದೇಶ ಕ್ಲೀನ್ ಆಗಿದ್ದರೆ, ದೇಶ ಸ್ವಚ್ಛಂದವಾಗಿದ್ದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ್ಭುತವಾಗಿದೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಿದ್ರೆ ಹೇಗೆ ಕಾಣುತ್ತೆ? ತಪ್ಪುಗಳು ನಡೆದಾಗ ತಪ್ಪುಗಳನ್ನು ತಿದ್ದಿಕೊಳ್ಳೋದಕ್ಕೆ ಜನ ಕೂಡ ಪ್ರಶ್ನಿಸುವ, ಧ್ವನಿ ಎತ್ತುವ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ಸೊಂಟ ಮುರಿಯುವಂತಹ ಕೆಲಸಗಳನ್ನು ಯಾರೇ ಮಾಡಿದ್ರೂ ಕೂಡ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮುಗಿಸುವಂತಹ ಪ್ರಯತ್ನಗಳು ಅಂತಲೇ ಜನ ಭಾವಿಸ್ತಾರೆ. ಈ ಜಂತರ್ ಮಂತರ್ನ ಹೋರಾಟ ಏನಿದೆ, ಅದು ಜೆನ್ಜಿಯ ಹೋರಾಟ ಏನಿದೆ, ಈ ಹೋರಾಟ ಮುಂದಿನ ದಿನಮಾನಗಳಲ್ಲಿ ಯಾವ ಸ್ತರಕ್ಕೆ ಹೋಗುತ್ತೆ? ತಪ್ಪು ತಿದ್ದಿಕೊಳ್ಳದೆ ಹೋದರೆ ಚೀನಾದ ತಿಯನ್ಮಾನ್ ಚೌಕ್ನಲ್ಲಿ ಆದಂತಹ ಹೋರಾಟ ಏನಿತ್ತು ಅಂಥದ್ದೇ ಹೋರಾಟ ಅಥವಾ ಸಾಕಷ್ಟು ದೇಶಗಳಲ್ಲಿ ಯುವಕರು ಅಥವಾ ಯುವ ಪಡೆ ಬೀದಿಗುಳಿದು ಪ್ರತಿಭಟಿಸಿದ ನಂತರದಲ್ಲಿ ಏನೇನಾಯಿತು ಅಕ್ಕಪಕ್ಕದ ದೇಶಗಳಲ್ಲೂ ಕೂಡ. ಮತ್ತು ಈ ಹೋರಾಟವನ್ನು ಕೂಡ ಒಂದು ಸಂದರ್ಭದಲ್ಲಿ ಯಾರೋ ಬೇರೆ ದೇಶಗಳಲ್ಲಿನ ಫಂಡಿಂಗ್ ಮೂಲಕ ನಡೀತಿದೆ, ಅರೆ ಫಂಡಿಂಗ್ ಮೂಲಕನೇ ನಡೀತಿದೆ ಅನ್ನೋದಾದರೆ ನಿಮ್ಮದೇ ಸರ್ಕಾರಗಳಿದ್ದಾವೆ, ತಪ್ಪು ಮಾಡಿದವ್ರು ಯಾರೇ ಆಗಿರಲಿ ಒದ್ದು ಒಳಗಾಕುವಂತಹ ಈ ನೆಲದ ಕಾನೂನಿನ ಅನ್ವಯ ಸಾಧ್ಯ ಇದೆ, ಅವಕಾಶ ಇದೆ. ಅರೆ ಬರೀ ಆರೋಪಗಳನ್ನು ತೀರ ಸರ್ಕಾರದಲ್ಲಿ ಕೂತವರು, ಕಾನೂನನ್ನು ರೂಪಿಸುವಂಥವರು ಈ ಹತ್ತಿಕ್ಕುವಂತಹ ಜನರನ್ನು, ವಿಪಕ್ಷಗಳನ್ನು ಆರೋಪಿಸುವ ಬದಲಿಗೆ ಆರೋಪಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಒದಗಿಸಿ ಒದ್ದು ಒಳಗಾಕಿದ್ರೆ ಒಂದು ಪ್ರಕರಣ ಯಾವುದೇ ಇರಬಹುದು, ಅದು ಧರ್ಮಕ್ಕೆ ಮೀರಿದ್ದು, ಧರ್ಮದ ಬಣ್ಣ ಬಳಿದುಕೊಂಡದ್ದು ಯಾವುದೇ ಇರಬಹುದು, ಜಾತಿಯ ಬಣ್ಣ ಬಳಿದುಕೊಂಡಿದ್ದು, ಇಲ್ಲಿ ಸರಿ ತಪ್ಪು ಯಾವುದು ಅನ್ನೋದು ಗೊತ್ತಾಗುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಯಾವುದನ್ನೇ ಆಗಲಿ ಈ ದೇಶದ ಪ್ರತಿಯೊಬ್ಬ ಭಾರತೀಯ ಒಪ್ಕೋತಾನೆ. ಅದು ಪ್ರಜಾಪ್ರಭುತ್ವದ ಚೌಕಟ್ಟಿನ ಒಳಗಡೆ ಜನ ಒಪ್ಪುವಂತಿದ್ರೆ ಯಾರೇ ಆದರೂ ಅದು ಒಪ್ಕೋತಾರೆ. ಅರೆ ಈ ನೀಟ್ ಪ್ರಕರಣದ ಏನು ಪ್ರತಿಭಟನೆ ಇದೆ ಇದು ಈ ಸರ್ಕಾರಕ್ಕೆ ಅಂತಲ್ಲ, ಯಾರೇ ನಾಳೆ ಆ ಜಾಗಕ್ಕೆ ಬಂದು ಈ ಸರ್ಕಾರದ ರೀತಿಯಲ್ಲಿ ವರ್ತಿಸಿದ್ರೆ ಅವರಿಗೆ ಬಹುದೊಡ್ಡ ಪಾಠ ಕಲಿಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.